ಸಿಜೆಪಿ ನಿಯೋಗದ ಜೊತೆ ಚರ್ಚೆ ಬಳಿಕ ಅಮಿತ್ ಶಾ ಅವರ ಭೇಟಿಗೆ ತೆರಳಿದ್ದಾರೆ ಕೇಂದ್ರ ಸಚಿವ ಜೆಪಿ ನಡ್ಡಾ. ಅವರ ಜೊತೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅದರ ಕುರಿತಾಗಿ ಅಪ್ಡೇಟ್ ಅನ್ನು ನೀಡಲಿಕ್ಕೆ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ನಾಳೆವರೆಗೂ ಕೂಡ ಅವರ ಡಿಮ್ಯಾಂಡ್ಗಳನ್ನು ಮೀಟ್ ಮಾಡಲಿಕ್ಕೆ ಡೆಡ್ಲೈನ್ ಏನು ಕೊಟ್ಟಿದ್ದಾರೆ ಅದರ ಕಾಲಾವಕಾಶವನ್ನು ಕೇಂದ್ರ ಸರ್ಕಾರ ಕೇಳಿದೆ. ಸಭೆ ಆರಂಭಕ್ಕೂ ಮುನ್ನ ಗೃಹ ಸಚಿವ ಅಮಿತ್ ಶಾ ಅವರನ್ನ ನಡ್ಡಾ ಅವರು ಭೇಟಿಯಾಗಿದ್ದರು. ಈಗ ಸಭೆ ಆದ ಬಳಿಕ ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಜೆಪಿ ನಡ್ಡಾ ಭೇಟಿಯಾಗಿದ್ದಾರೆ. ನಾಳೆವರೆಗೂ ಕೂಡ ಕಾಲಾವಕಾಶವನ್ನ ಕೇಂದ್ರ ಸರ್ಕಾರ ಕೇಳಿದೆ ಕಾಕ್ರೋಚ್ ಜನತಾ ಪಾರ್ಟಿಯಿಂದ. ಅಷ್ಟರ ಒಳಗಾಗಿ ಯಾವೆಲ್ಲ ನಿರ್ಧಾರಗಳನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಬೇಕು, ಯಾವ ರೀತಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಂದು ರೀತಿ ಹಿತವಾಗಿರುತ್ತೆ ಅಥವಾ ಹಿತ ಕಾಯುವಂತಹ ಕೆಲಸ ಆಗುತ್ತೆ, ಅದೆಲ್ಲವೂ ಕೂಡ ಬಹುಶಃ ಈ ಒಂದು ಸಭೆಯಲ್ಲಿ ಚರ್ಚೆ ಆಗುತ್ತೆ. ಈಗ ಮತ್ತೊಮ್ಮೆ ಡೀಟೇಲ್ಸ್ ಅನ್ನ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ವಿದೇಶ್ರೀ ಈಗ ಜಾಯಿನ್ ಆಗ್ತಿದ್ದಾರೆ. ವಿದೇಶ್ರೀ, ಈಗ ಈ ಒಂದು ಮೀಟಿಂಗ್ ಇದೆಯಲ್ಲ, ಬಿಫೋರ್ ಅಂಡ್ ಆಫ್ಟರ್ ಮೀಟಿಂಗ್ ವಿತ್ ಸಿಜೆಪಿ, ಒಂದು ಮಹತ್ವವಾದಂತಹ ಒಂದು ಭೇಟಿ ಅಂತ ಹೇಳಬಹುದು. ಹಾಗಿದ್ರೆ ಈ ಒಂದು ಭೇಟಿಯಲ್ಲಿ, ಈ ಒಂದು ಚರ್ಚೆಯಲ್ಲಿ ಏನೆಲ್ಲ ವಿಷಯಗಳು ಮುಂದೆ ಬರ್ತಾವೆ ಅಂತ? ಮೊದಲಿಗೆ ಆದಂತಹ ಭೇಟಿ 30 ನಿಮಿಷಗಳ ಕಾಲ ಜೆಪಿ ನಡ್ಡಾ ಅವರು ಕಾಕ್ರೋಚ್ ಜನತಾ ಪಾರ್ಟಿಯ ಜೊತೆ ಚರ್ಚೆಯನ್ನ ಮಾಡೋದಕ್ಕಿಂತ ಮುಂಚೆ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗ್ತಾರೆ. ಅವ್ರ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಅಂದ್ರೆ ಒಂದು ಗೈಡೆನ್ಸ್, ಏನು ಮಾತನಾಡಬೇಕು, ಏನು ಮಾತನಾಡಬಾರ್ದು, ಯಾವ ರೀತಿಯಾದಂತಹ ಬೇಡಿಕೆಗಳಿರ್ಬೋದು, ಅದರಲ್ಲಿ ಯಾವುದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು, ಇದೆಲ್ಲವನ್ನ ಕೂಡ ಜೆಪಿ ನಡ್ಡಾ ಹಾಗೆ ಅಮಿತ್ ಶಾ ಅವರು ಚರ್ಚೆಯನ್ನ ಮಾಡ್ತಾರೆ. ಅದಾದ ಬಳಿಕ ಕಾಕ್ರೋಚ್ ಜನತಾ ಪಾರ್ಟಿಯ ಆ ಒಂದು ಮೀಟಿಂಗ್ ನಲ್ಲಿ ಜೆಪಿ ನಡ್ಡಾ ಹಾಗೆಯೇ ಜಿತೇಂದ್ರ ಸಿಂಗ್ ಅವರು ಭಾಗಿಯಾಗಿತ್ತು. 10 ನಿಮಿಷಗಳ ಕಾಲ ಸಭೆ ನಡೆಯುತ್ತೆ. ಸಭೆ ನಡೆದಂತಹ ನಂತರದಲ್ಲಿ ಜೆಪಿ ನಡ್ಡಾ ಅವರು ಕೊಟ್ಟಂತಹ ಪ್ರತಿಕ್ರಿಯೆಯನ್ನ ಕೂಡ ಗಮನಿಸಿದ್ವಿ. ಅದಾದಂತಹ ನಂತರದಲ್ಲಿ ಸಭೆಯಲ್ಲಿ ಏನಾಯ್ತು, ಯಾವ ರೀತಿಯಾದಂತಹ ತೀರ್ಮಾನಗಳನ್ನ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗ್ತಿದ್ದಾರೆ ಜೆಪಿ ನಡ್ಡಾ ಅವರು. ಗೃಹ ಸಚಿವ ಅಮಿತ್ ಶಾ ಅವರ ಇಲಾಖೆಯ ವಿಚಾರದಲ್ಲೂ ಇಲ್ಲಿ ಒಂದು ಪಾಯಿಂಟ್ ಇದೆಯಲ್ಲ, ಈಗ ಏನ್ ಕೇಸಸ್ಗಳು ದಾಖಲಾಗಿದ್ದಾವೆ, NSA ಓಪನ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, NSA ಲಾಗು ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಮೊನ್ನೆ ಎಲ್ಲ ಆದೇಶಗಳೆಲ್ಲ ಹೊರಗಡೆ ಬಂತು, ಈ ಎಲ್ಲ ಕಾರಣಕ್ಕಾಗಿ ಗೃಹ ಸಚಿವರ ಜೊತೆಗಿನ ಈ ಮೀಟಿಂಗ್ ಬಹಳ ಮಹತ್ವವನ್ನ ಪಡ್ಕೊಳ್ಳುತ್ತೆ. ಅಷ್ಟೂ ಕೇಸ್ಗಳನ್ನ ವಾಪಸ್ ಪಡೆಯೋದಕ್ಕೆ ಕೇಂದ್ರ ಸರ್ಕಾರ ಸಿದ್ಧ ಇದೆಯಾ? ಯಾಕಂದ್ರೆ ಕಲ್ತೂರಾಟ ಆಗಿದೆ, ಅಲ್ಲಿ ಪೊಲೀಸರ ಮೇಲೆ ದಾಳಿ ಆಗಿದೆ, ಅಟ್ಟಾಡ್ಸ್ಕೊಂಡು ಹೊಡೆದಿದ್ದಾರೆ, ಬೀದಿನಲ್ಲಿ ರೌಡಿಗಳ ರೀತಿ ಕೆಲವರು ವರ್ತಿಸಿದ್ದಾರೆ. ಹಾಗೆ ಮಾಡಿದವರೆಲ್ಲರೂ ವಿದ್ಯಾರ್ಥಿಗಳ ಅಂತ ಕೇಳಿದ್ರೆ ಅದ್ರ ಬಗ್ಗೆನೂ ಅನುಮಾನ ಇದೆ. ಹೊರಗಡೆಯಿಂದ ಬೇರೆ ಯಾರೋ ಬಂದು ಇನ್ವಾಲ್ವ್ ಆಗಿ ಇಂತಹ ಕೃತ್ಯಗಳನ್ನ ಎಸಗಿದ್ದಾರೆ ಅನ್ನುವಂತಹ ಆರೋಪಗಳಿದ್ದಾವೆ. ಆ ಬಗೆಗಿನ ಕೇಸಸ್ಗಳನ್ನ ಅಷ್ಟು ಈಸಿಯಾಗಿ ಕೇಂದ್ರ ಸರ್ಕಾರ ವಾಪಸ್ ಪಡ್ಕೊಳ್ಳುತ್ತಾ, ಇದನ್ನ ಹೇಗೆ ಡೀಲ್ ಮಾಡುತ್ತೆ, ಹೇಗೆ ಡೀಲ್ ಮಾಡಬೇಕು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಮಿತ್ ಶಾ ಅವರ ಜೊತೆಗೆ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ನಾಳೆ ಮಧ್ಯಾಹ್ನದವರೆಗೆ ರಾಹುಲ್ ವೆಯ್ಟ್ ಮಾಡಬೇಕು. ನಾಳೆ ಮಧ್ಯಾಹ್ನ ಕೇಂದ್ರ ಸರ್ಕಾರ, ಮಧ್ಯಾಹ್ನದ ಒಳಗಾಗಿ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂತಹ ತೀರ್ಮಾನ, 3 ಬೇಡಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದಕ್ಕೆ ಕೇಂದ್ರ ಸರ್ಕಾರ ಮೊದಲಿಗೆ ಒಪ್ಪಿಗೆಯನ್ನ ಕೊಡುತ್ತೆ. ಒಂದು ವೇಳೆ ಫಸ್ಟ್ ಬೇಡಿಕೆಯನ್ನ ಬಿಟ್ಟು, ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಬದಿಗಿಟ್ಟು ಉಳಿದ 2 ಬೇಡಿಕೆಗಳನ್ನ ನಾವು ಈಡೇರಿಸ್ತೀವಿ ಅಂತ ಕೇಂದ್ರ ಸರ್ಕಾರ ಒಪ್ಕೊಂಡ್ರು ಕೂಡ ಕಾಕ್ರೋಚ್ ಜನತಾ ಪಾರ್ಟಿ ಅದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಪ್ರತಿಭಟನೆಯನ್ನ ಕೈ ಬಿಡುವಂತಹ ಸ್ಥಿತಿಯಲ್ಲಿದ್ಯಾ? ಇಲ್ಲ ಅನ್ನೋದನ್ನ ಅವರು ಆಲ್ರೆಡಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಆಗೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ನಾಳೆ ಮಧ್ಯಾಹ್ನದ ವೇಳೆಗಾಗಿ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂತಹ ತೀರ್ಮಾನ, ಕೇಂದ್ರ ಸರ್ಕಾರದ ನಿರ್ಧಾರದ ಮೇಲೆ ಈ ನಿರಂತರವಾಗಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೀತಾ ಇದೆಯಲ್ಲ, ದೇಶಾದ್ಯಂತ ಈ ಕಿಚ್ಚು ಹೊತ್ಕೊಂಡ್ಬಿಟ್ಟಿದೆಯಲ್ಲ, ಆ ಕಿಚ್ಚು ತಣ್ಣಗಾಗತ್ತಾ ಅಥವಾ ಸಂಘರ್ಷ ಮುಂದುವರಿಯುತ್ತಾ ಅನ್ನೋದು ಗೊತ್ತಾಗುತ್ತೆ. ರಾಹುಲ್. ರೈಟ್ ವಿದ್ಯಾಶ್ರೀ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.